ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಹುಶಃ ನಿಮಗೂ ಈ ವಿಚಾರ ತಿಳಿದಿರ್ಬೋದು. ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅನ್ನುವಂತಹ ವಿಚಾರ ನೀವು ಅವರನ್ನು ನೆನಪಿಸ್ಕೊಳ್ಳೋದಾದ್ರೆ. ನೋಡಿ, ನಮ್ಮ ಸಮಾಜದ ಹಿರಿಯ ಜೀವಿ, ಬಹಳಷ್ಟು ನಮ್ಮ ಸಮಾಜವನ್ನ ಒಂದಾಗಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದಂತವ್ರು. ತಪ್ಪದಾಗ ಯಾರ ಒಂದು ಇದನ್ನು ಮಾಡದೇನೆ ಎಲ್ಲರಿಗೂ ಬುದ್ಧಿಯನ್ನ ಹೇಳ್ದಂತವ್ರು. ಪಕ್ಷಾತೀತವಾಗಿ ಅವ್ರಿಗೆ ಯಾರು ಅಂದ್ರೆ ಅಜಾತ ಶತ್ರು ಅಂತಾನೆ ಹೇಳ್ಬಹುದು ನಾವು ಅವ್ರನ್ನ. ಪಕ್ಷಾತೀತವಾಗಿ ಎಲ್ರು ಅವ್ರನ್ನ ಗೌರವಿಸ್ತಾ ಇದ್ರು, ಎಲ್ರು ಅವ್ರನ್ನ ಪ್ರೀತಿಸ್ತಾ ಇದ್ರು. ಮತ್ತು ಇವತ್ತು ನಮ್ಮ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜ ನಮ್ಮದು ರಾಜ್ಯದಲ್ಲಿ. ಎಲ್ಲರನ್ನೂ ಎಲ್ಲಾ ಪಕ್ಷದಲ್ಲಿದ್ರು ಕೂಡ ಎಲ್ಲರನ್ನೂ ಬಹಳಷ್ಟು ಒಡನಾಟದಿಂದ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ಬೇಕು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಅತಿ ಹಿರಿಯರು, ನಮ್ಮ ಪಕ್ಷದಲ್ಲಿ ಅತಿ ಹಿರಿಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ದೀರ್ಘ ಕಾಲದವರೆಗೆ ಅವರು ಟ್ರೆಜರರ್ ಆಗಿ, ಕಾಂಗ್ರೆಸ್ ಪಕ್ಷದ ಟ್ರೆಜರರ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯದ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಇನ್ನೂ ಅವ್ರು ಇರ್ಬೇಕಾಗಿತ್ತು, ಬಟ್ ಅವರು ದೈವಾಧೀನರಾಗಿದ್ದಾರೆ ಅಂತ ಕೇಳಿದ ಮೇಲೆ ನಿಜವಾಗ್ಲೂ ನಮಗೆಲ್ಲ ಒಂಥರ ದುಃಖ ಆಗ್ತಾ ಇದೆ ಅಂತ ಹೇಳಿದ್ವಿ. ಹೌದೌದು. ತೀರಾ ಇತ್ತೀಚೆಗೆ ನಿಮ್ಮ ಪಕ್ಷದ ಆಕ್ಟಿವಿಟೀಸ್ ಅಲ್ಲೂ ಏನ್ ಬಹಳ ಆಕ್ಟಿವ್ ಇರ್ಲಿಲ್ಲ ಅಂತ ಕಾಣಿಸುತ್ತಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್? ಬಹುಶಃ ಸೊಸೆ ಚುನಾವಣೆ ಆದಂತ ನಂತರ ನಾವು ಮೊನ್ನೆನೆ ನಾವು ಭೇಟಿಯಾಗಿತ್ತು ದಾವಣಗೆರೆಯಲ್ಲಿ. ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ಮಠಾಧೀಶರು ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದೆ. ಅವರು ಯಾವತ್ತಿದ್ರು ಕೂಡ ಲವಲವಿಕೆಯಿಂದಾನೇ ಇರ್ತಾ ಇದ್ರು. ಇತ್ತೀಚೆಗೇನು ನೋಡಿದಾಗ್ಲೂ 6 ತಿಂಗಳ ಹಿಂದೆ ನಾವು ಭೇಟಿಯಾದಾಗ್ಲೂ ಲವಲವಿಕೆಯಿಂದಾನೇ ಇದ್ರು. ಯಾವತ್ತಿದ್ರು ಕೂಡ ಬಹಳಷ್ಟು ಫ್ರೆಶ್ ಆಗಿ, ಬಹಳಷ್ಟು ನಗಚಟಾಕಿ ಮಾಡ್ಕೊಂಡು, ಅವರ ಧ್ವನಿ ತುಂಬಾ ಒಂಥರ ಗಟ್ಟಿಯಾಗಿತ್ತು ಅವ್ರ ಧ್ವನಿ ಇನ್ನೂ ಕೂಡ. ಬಟ್ ಇತ್ತೀಚೆಗೆ ಒಂದ್ 3-4 ತಿಂಗಳಿಂದ ಸ್ವಲ್ಪ ತೀರಾ ಅವರ ಆರೋಗ್ಯ ಹದಗೆಟ್ಟ ಮೇಲೆ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಬಂದ್ ಭಾಗವಹಿಸ್ತಾ ಇತ್ತು. ಇತ್ತೀಚೆಗೆ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಬಹುಶಃ ನೀವು ನೋಡ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅಂದ್ರೆ ಪೊಲಿಟಿಕಲಿ ಅವ್ರೇನ್ ಬಹಳ ಹುದ್ದೆಗಳ ಆಸ್ಪಿರೆಂಟ್ ಆಗಿದ್ದಂಥವ್ರು ಅಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಜೊತೆಗೆ ಅಷ್ಟು ವರ್ಷಗಳ ಒಡನಾಟ, 6 ಬಾರಿ ಶಾಸಕರಾದಂತ ಸಂದರ್ಭದಲ್ಲಿ, ಅಂದ್ರೆ ಅವ್ರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೂ ಅವ್ರೇನ್ ಬಹಳ ಸಚಿವಗಿರಿ ಹಿಂದೆ ಹೋದಂಥವ್ರಲ್ಲ. 1-2 ವರ್ಷ ಅವ್ರಷ್ಟೇ ಸಚಿವರಾಗಿದ್ದಂಥವ್ರು. ಬಟ್ ಪಕ್ಷಕ್ಕೆ ಅವರು ನೀಡಿದಂತ ಸೇವೆ ಅದು ಬಹಳ ಗಮನಾರ್ಹ. ಇಲ್ಲಿ ನೋಡಿ, ಸಮಾಜಮುಖವಾಗಿ ಬಹಳಷ್ಟು ಚಿಂತನೆಯನ್ನ ಮಾಡ್ತಾ ಇತ್ತು. ನಾನು ನೋಡಿದ ಹಾಗೆ ಅವರು ಎಷ್ಟೋ ಮಠಗಳಿಗೆ, ಮಠಾಧೀಶಗಳಿಗೆ, ಅದೇ ರೀತಿ ಬಹಳಷ್ಟು ಧಾರ್ಮಿಕ ಕಾರ್ಯಗಳಿಗೆ ದಾನ ಧರ್ಮ ಮಾಡುವಂತ ಸ್ವಭಾವವನ್ನ ಇಟ್ಕೊಂಡಂತವ್ರು. ನಿಸ್ವಾರ್ಥ ರಾಜಕಾರಣಿ ಅಂತಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೇ ಹೇಳ್ದಾಗೆ ಬಹಳ ಸುದೀರ್ಘ ಕಾಲದ ಒಂದು ರಾಜಕೀಯ ಕರಿಯರ್ದಲ್ಲಿ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಅಧಿಕಾರದ ಹಿಂದೆ ಹೋದಂತವ್ರಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಅವರ ಒಂದು ಗಾಂಭೀರ್ಯತೆ, ಅವರು ಯಾವುದಕ್ಕೂ ಕೂಡ ಆಸೆ ಪಟ್ಟವರಲ್ಲ. ಭಗವಂತ ಎಲ್ಲ ಕೊಟ್ಟಿದ್ರು. ಆದ್ರೆ ಅವರ ಸ್ವಭಾವ ಕೂಡ ಅದೇ ರೀತಿ ಕಾಣಿಸ್ತಾ ಇತ್ತು. ಅವರ ಆಚಾರ ವಿಚಾರ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು ನಮ್ಮ ಕಣ್ಣಿಗೆ. ಕರೆಕ್ಟ್. ಥ್ಯಾಂಕ್ ಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ರಾಜ್ಯ ರಾಜಕಾರಣಿಗಳು, ಕೇಂದ್ರ ಸಚಿವರುಗಳು ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಇನ್ನಿಲ್ಲ ಅನ್ನುವಂಥ ವಿಚಾರ ತಿಳಿದು ಬಹಳ ನೋವನ್ನ, ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರಾಗಿಯೂ ಕೂಡ ನಾಡಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಕುಮಾರಸ್ವಾಮಿ ಅವರು ಶಾಮನೂರು ಶಿವಶಂಕರಪ್ಪನವರನ್ನ ನೆನಪಿಸ್ಕೊಳ್ತಾ ಇರುವಂತಹ ರೀತಿ ಇದು. ಅವರ ಸೇವೆಯನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ವ್ಯಕ್ತಿಗತವಾಗಿ ಶಾಮನೂರು ಶಿವಶಂಕರಪ್ಪನವರು ಹೇಗಿದ್ರು, ಏನು ಎತ್ತ ಅನ್ನುವಂಥದ್ದನ್ನ ಕೊಂಚ ನೆನಪಿಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು, ಉದ್ಯಮಿಗಳು ಆಗಿದ್ದ ಸರಳ ಸಜ್ಜನಿಕೆಯ ನಾಯಕರಾದ ಶಾಮನೂರು ಶಿವಶಂಕರಪ್ಪನವರ ನಿಧನದ ವಾರ್ತೆ ಕೇಳಿ ಬಹಳ ದುಃಖ ಆಯಿತು. ವೈಯಕ್ತಿಕವಾಗಿ ನಾನು ಬಹಳ ಗೌರವಿಸ್ತಾ ಇದ್ದಂತ ನಾಯಕರವರಾಗಿದ್ರು. ರಾಜಕಾರಣ ಮಾತ್ರವಲ್ಲದೆ ಶಿಕ್ಷಣ, ಉದ್ಯಮ, ಸಮಾಜ ಸೇವೆ ಕ್ಷೇತ್ರಗಳಲ್ಲೂ ಕೂಡ ಬಹಳ ಹೆಸರು ಮಾಡಿದಂಥವ್ರು, ಮಾದರಿ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ನೇರ ನುಡಿಯ ನಾಯಕರಾಗಿದ್ದಂಥವ್ರು, ಸಚಿವರಾಗಿಯೂ ನಾಡಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮ ಇಡೀ ಜೀವನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮೀಸಲಿಟ್ಟು ದುಡಿದಂಥವ್ರು. ಅವರ ಅಗಲಿಕೆ ನಾಡಿಗೆ ಬಹುದೊಡ್ಡ ನಷ್ಟ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟ್ ಮುಖೇನವಾಗಿ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ.
ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಚೆನ್ನಾಗೇ ಇದ್ದರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಅವರು ಮಕ್ಕಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಬಕೇಶ್ ಅವರು ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದಾರೆ. ಇನ್ನೂ ಒಂದು ಅವರಲ್ಲಿ ಹೇಗೆ ನೆಕ್ಸ್ಟ್ ಏನು ಅಂತ ಅವರು ಹೇಳ್ತಾರೆ. ಆಸ್ಪತ್ರೆ ಕಡೆಯಿಂದ ಎಲ್ಲನೂ ರೆಡಿ ಮಾಡಿದ್ದೀವಿ. ಅವ್ರಿಗೆ ಹೇಗೆ ಇದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಬೈ ಅಬೌಟ್ 9 ಗಂಟೆ ಅಷ್ಟೊತ್ತಿಗೆ ಕ್ಲಿಯರಾಗಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇನ್ನು ಶಾಮನೂರು ಶಿವಶಂಕರಪ್ಪನವರು ಚಿಕಿತ್ಸೆ ಪಡಿತಾ ಇದ್ದಂಥ ಆಸ್ಪತ್ರೆ, ಹೌದು ಅವರದೇ ಒಡೆತನದ ಆಸ್ಪತ್ರೆ. ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ಯಾವ ಕಾರಣಕ್ಕಾಗಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅವರ ದೇಹದ ಆರೋಗ್ಯ ಸ್ಥಿತಿ ಹೇಗೆ ಗಂಭೀರತೆಯಿಂದ ಕೂಡಿತ್ತು ಅನ್ನುವಂಥ ವಿಚಾರ. ಈಗ ಅವರ ಪುತ್ರರು, ನಾನು ಮೊದಲೇ ಹೇಳಿದಾಗೆ 7 ಜನ ಅವರಿಗೆ ಮಕ್ಕಳು. ಮೊದಲನೇವರು SS ಬುಕ್ಕೇಶ್, ಆನಂತರದಲ್ಲಿ SS ಗಣೇಶ್, ಆನಂತರದಲ್ಲಿ SS ಮಲ್ಲಿಕಾರ್ಜುನ್ ಅವರು. ಎಲ್ರಿಗೂ ವಿಚಾರ ತಿಳಿಸಿದ್ವಿ. ಅವ್ರು ಡಿಸ್ಕಸ್ ಮಾಡಿ ಈಗ ಮುಂದಿನ ಅಂತ್ಯಕ್ರಿಯೆ ಮತ್ತೊಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನಿರ್ಧಾರಕ್ಕೆ ಬರೋರಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಸಮಾಜಕ್ಕೆ ಅವರ ಸೇವೆಯನ್ನು ನೆನೆದು, ಜೊತೆಗೆ ಅವರಿಗೆ ಇನ್ನಿಲ್ಲ ಅನ್ನುವಂಥ ವಿಚಾರ ತಿಳಿದು ಟ್ವೀಟ್ ಮುಖೇನವಾಗಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ DK ಶಿವಕುಮಾರ್ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದು, ಸಮಾಜ ಸೇವೆಗೆ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ವಿಶೇಷ ಕೊಡುಗೆಯನ್ನ ನೀಡಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಸೊ ನಮ್ಮ ಪಕ್ಷದ ಹಿರಿಯ ನಾಯಕರು ಕೂಡ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸುದ್ದಿ ಕೇಳಿ ಅತೀವ ದುಃಖ ಆಯಿತು. ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವರು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದಾರೆ DK ಶಿವಕುಮಾರ್ ಅವರು ಶಾಮನೂರು ಶಿವಶಂಕರಪ್ಪನವರನ್ನ.